ಎಷ್ಟು ಸಂಪಾದನೆ ಮಾಡಿದ್ರೂ ಮನೆಯಲ್ಲಿ ದಾರಿದ್ರ್ಯ ಹೋಗ್ತಿಲ್ಲ. ಮನೆಯಲ್ಲಿ ಎಷ್ಟು ಸಾಲ ತೀರಿಸಿದ್ರು ಅದು ತೀರ್ತಾನೆ ಇಲ್ಲ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರೋದಿಲ್ಲ. ವರಮಹಾಲಕ್ಷ್ಮಿ ಹಬ್ಬ ಯಾವಾಗ ಬರುತ್ತೆ ಅದನ್ನು ಮುಂಚಿನ ಮಂಗಳವಾರದ ದಿವಸ ಈ ದಾರಿದ್ರ್ಯ ಲಕ್ಷ್ಮಿ ಪೂಜೆಯನ್ನು ಮಾಡಬೇಕು. ಅದಕ್ಕೆ ಹೆಸರು ಜ್ಯೇಷ್ಠಾದೇವಿ ಪೂಜೆ ಅಂತ ಕರೀತಾರೆ. ಆ ಜ್ಯೇಷ್ಠಾದೇವಿ ಪೂಜೆನ ಮಾಡುವ ವಿಧಾನ ಹೇಗೆ ಅಂದರೆ, ಸರಿಸಮವಾಗಿ ಅರ್ಶಿಣ ಮತ್ತು ಕುಂಕುಮ ಅದನ್ನು ತೆಗೆದುಕೊಂಡು ನೀರಲ್ಲಿ ಕಲಸಿ ಅದನ್ನು ಉಂಡೆ ಮಾಡ್ಕೋಬೇಕು. 2 ವೀಳ್ಯದೆಲೆಗೆ ಮೇಲೆ ಇಟ್ಕೋಬೇಕು. ಒಂದು ಬಾಳೆ ಎಲೆ ಮೇಲೆ ಆ 2 ವೀಳ್ಯದೆಲೆಗಳನ್ನು ಇಟ್ಕೋಬೇಕು. ಅದಕ್ಕೆ ಷೋಡಶ ಉಪಚಾರಗಳನ್ನು ಮಾಡಬೇಕು. ಎಲ್ಲವನ್ನು ಪೂಜೆ ಮಾಡಿ ಪುಳಿಯೋಗರೆಯನ್ನು ನೈವೇದ್ಯ ಮಾಡಬೇಕು. ನೈವೇದ್ಯ ಮಾಡಿ ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ಅದನ್ನು ಕೈಯಲ್ಲಿ ಹಿಡ್ಕೊಂಡು ಸಾಧ್ಯ ಇದ್ದರೆ ಸಾಂಬ್ರಾಣಿ ಹೊಗೆಯನ್ನು ಹಾಕಿ ಅದನ್ನು ತಗೊಂಡು ಮನೆಯ ಒಳಗಡೆ ಎಲ್ಲ ನನ್ನ ಮನೆಯಲ್ಲಿರೋ ಎಲ್ಲ ದಾರಿದ್ರ್ಯವೂ ನಿವಾರಣೆ ಆಗಲಿ ಅಂತ ಪ್ರಾರ್ಥಿಸ್ಕೊಂಡು ಹೊರಗಡೆ ಬರಬೇಕಾದ್ರೆ ಹೊಸಲಲ್ಲಿ ನಿಂತು ನನ್ನ ಮನೆಯ ಒಳಗಡೆ ಇರುವ ದಾರಿದ್ರ್ಯ ಲಕ್ಷ್ಮಿ ಹೊರಗಡೆ ಹೋಗಲಿ ಅಂತ ಪ್ರಾರ್ಥಿಸ್ಕೊಂಡು ಗೋಧೂಳಿ ಲಗ್ನದಲ್ಲಿ ಹೊರಗಡೆ ಬಂದು ಅದನ್ನು ನೀರಲ್ಲಿ ವಿಸರ್ಜನೆಯನ್ನು ಮಾಡಬೇಕು. ಒಳಗಡೆ ಮಾಡಿರುವ ನೈವೇದ್ಯ ಏನಿದೆಯಲ್ಲ ಪುಳಿಯೋಗರೆ ಅದರ ಮನೆಯಲ್ಲಿ ಇರೋರೆಲ್ಲ ತಗೊಳ್ಬೇಕು. ಇದನ್ನು ಪ್ರತಿ ವರ್ಷ ಮಾಡಬೇಕು. ಯಾಕೆಂದರೆ ಮನೆಯಲ್ಲಿ ಸಂಪತ್ತು ಹೇಗೆ ಬರುತ್ತೋ ಹಾಗೆ ದಾರಿದ್ರ್ಯವೂ ಬರ್ತಾ ಇರುತ್ತೆ. ಸೊ ಅದು ನಿವಾರಣೆ ಮಾಡಿಕೊಂಡ್ರೆ ಅನಂತರ ನೀವು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬೇಕು. ಆ ವರಮಹಾಲಕ್ಷ್ಮಿ ದಿನ ಇಲ್ಲಿ ಬಂದು ಲಕ್ಷ್ಮಿಯನ್ನು ದರ್ಶನವನ್ನು ಮಾಡಿ. ಆಗ ನೋಡಿ ನಿಮ್ಮ ಮನೆಯಲ್ಲಿ ಸಂಪತ್ತು ವೃದ್ಧಿ ಆಗುತ್ತೆ, ದಾರಿದ್ರ್ಯ ನಿವಾರಣೆ ಆಗುತ್ತೆ.